ಬಹಳ ಹೆಮ್ಮೆಯಿಂದ ಈ ಸುದ್ದಿಯನ್ನು ನಾನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಸಂಪೂರ್ಣ ವಾಹಿನಿ ಆ ಅಶಕ್ತ ಕಾರ್ಮಿಕರ ಧ್ವನಿಯನ್ನ ಯಾರು ಕೇಳದ ಸಂದರ್ಭದಲ್ಲಿ ಸಂಪೂರ್ಣ ವಾಹಿನಿ ನಾವು ಅವರ ಧ್ವನಿಯಾಗಿದ್ವಿ. ಅದರ ಬಿಗ್ ಇಂಪ್ಯಾಕ್ಟ್ ಒಂದೇ ದಿನದಲ್ಲಿ ನಮ್ಗೆ ಸಿಕ್ಕಿದೆ. ಬಿಸಿಯೂಟ ನೌಕರರ ಪರ ಸಂಪೂರ್ಣ ವಾಹಿನಿ ನಿಂತಿತ್ತು. ನಿನ್ನೆ ನಾವು 2 ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆಯನ್ನ ಮಾಡಿದ್ವಿ. ಅವರ ಸಮಸ್ಯೆ ಏನು, ಏನೆಲ್ಲ ಕಷ್ಟಗಳಿವೆ ಅನ್ನೋದನ್ನ ಎಳೆಯಾಗಿ ಸಮಾಜದ ಎದುರಿಗೆ, ಸರ್ಕಾರದ ಎದುರಿಗೆ ಬಿಚ್ಚಿಟ್ಟಿದ್ವಿ. ನೌಕರರ ಬೇಡಿಕೆಗಳನ್ನ ಈಡೇರಿಸಲು ಸಹಾಯ ಮಾಡ್ತೀನಿ ಅಂತ ಇದೀಗ ಸ್ವತಃ ಮಧು ಬಂಗಾರಪ್ಪರವರು ಒಪ್ಕೊಂಡಿದ್ದಾರೆ. ನೌಕರರಿಗೆ ಭರವಸೆ ನೀಡಿದಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇದು ಸಂಪೂರ್ಣ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ಕನಿಷ್ಠ ವೇತನ ಸೇರಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಒಬ್ಬ ಅಧಿಕಾರಿ ಕೂಡ ಅಲ್ಲಿ ಬಂದಿರಲಿಲ್ಲ ರೀ. ಒಬ್ಬ ಅಧಿಕಾರಿಗಳು ಬಂದಿರಲಿಲ್ಲ. ಆದ್ರೆ ಫ್ರೀಡಂ ಪಾರ್ಕಿಗೆ ಸಂಪೂರ್ಣ ಟೀಮ್ ಹೋಯ್ತು, ಸಂಪೂರ್ಣ ನ್ಯೂಸ್ನ ಟೀಮ್ ಹೋಯ್ತು. ನಾವು ಅವರ ಧ್ವನಿಯನ್ನ ಕೇಳಿದ್ವಿ, ಅವರ ಕಷ್ಟಗಳು ಏನು ಅಂತ ಕೇಳಿದ್ವಿ. ನಾವೇ ಅಲ್ಲಿಗೆ ಹೋಗಿ ಅವರನ್ನ ಕರ್ಕೊಂಡು ಬಂದ್ವಿ ನಮ್ಮ ಸ್ಟುಡಿಯೋಗೆ. ಅದರ ಬಿಗ್ ಇಂಪ್ಯಾಕ್ಟ್, ನಿನ್ನೆ ಸಂಜೆ ನಡೆದಂತಹ ಡಿಬೇಟಿನ ಇಂಪ್ಯಾಕ್ಟ್ ಇವತ್ತು ಮುಂಜಾನೆನೆ ನಮ್ಗೆ ಸಿಕ್ಕಿಬಿಟ್ಟಿದೆ. ನಿಮ್ಮ ಕಷ್ಟಕ್ಕೆ ಸ್ಪಂದಿಸೋದು ನನ್ನ ಕರ್ತವ್ಯ ಅಂತ ಮಧು ಬಂಗಾರಪ್ಪರವರು ಹೇಳಿದಾರಂತೆ. ಸಂಪೂರ್ಣ ನ್ಯೂಸ್ನಿಂದ ಇಂಪ್ಯಾಕ್ಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಬಹಳ ಹೆಮ್ಮೆಯಿಂದ ಈ ನ್ಯೂಸ್ ಅನ್ನು ನಾನು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. 4,600 ರೂಪಾಯಿನೋ 4,700 ರೂಪಾಯಿನೋ ಕೊಡ್ತಾ ಇದ್ದೀರಲ್ಲ, ತಪ್ಪಲ್ವಾ? 25 ವರ್ಷ ಬೇಕಾಗಿತ್ತ 300 ರೂಪಾಯಿ 400 ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು ಬರೋದಿಕ್ಕೆ? ಅದೇ ಸರ್ಕಾರಕ್ಕೆ ಆ ಹೆಣ್ಮಕ್ಳು ನೋಡಿದ್ರೆ ಕರುಳು ಚುರುಕಂತ ಐತಲ್ಲ ಮಾರೇರೆ, ಯಾಕೆ ಕೆಲಸ ಮಾಡ್ತಿದ್ದೀರಾ? 4,700 ರೂಪಾಯಿ ನೀವು ಹೋಟೆಲ್ ತಗೊಂಡೋಗಿ ಟೀ ಕುಡಿಯೋಕೆ, ಕಾಫಿ ಕುಡಿಯೋಕೆ 15 ರೂಪಾಯಿ GST ಸಮೇತ ಹಾಕ್ತಾರೆ. ಅವರು GST ಬೇರೆ ಕಟ್ಟಬೇಕು. ಗೋರ್ಮೆಂಟ್ಗೆ ನೀನು ಎತ್ತಾಗೋದ್ರೂ ಗೋರ್ಮೆಂಟ್ GST ಕಟ್ಟಲೇಬೇಕು. 4,700 ರೂಪಾಯಿಲಿ ಅವ್ರು ಏನ್ ಜೀವನ ಮಾಡ್ತಾರೆ? ಕೆಲವ್ರಿಗೆ ಗಂಡ ಇರಲ್ಲ, ಕೆಲವ್ರಿಗೆ ಮಕ್ಕಳು ಇರಲ್ಲ, ಗಂಡನೂ ಇರಲ್ಲ. ಕೆಲವ್ರಿಗೆ ಅವ್ರ ಜೀವನ ಏನ್ ಮಾಡ್ಬೇಕು? ಮನೆನೂ ಕೂಡ ಇಲ್ವಂತಲ್ಲ ಸ್ವಾಮಿ. ಹೇಳೋದು ಏನು, ಸಂತೋಷ್ ಲಾಡ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಮತ್ತೆ ಮಧು ಬಂಗಾರಪ್ಪ ಅವ್ರಿಗೂ ಹೇಳ್ತಾ ಇದ್ದೀನಿ, ಇದು ಸರಿ ಅಲ್ಲ ಅಂತ ಕಾಣಿಸ್ತಾ ಇದೆ. ಏನಿವಾಗ ನೋಡಿ, NGOಗೆ ಹೋಗೋ ಲೆಕ್ಕಾಚಾರಕ್ಕಾಗಿದೆ ಅಂದ್ರೆ ಸುಖವಾಗಿರುವಂತ ವ್ಯಕ್ತಿಗಳಿಗೆ, ಹಣಕಾಸು ಇರುವಂತ ವ್ಯಕ್ತಿಗಳಿಗೆ ಬಿಸ್ನೆಸ್ ಕೊಡ್ತಾ ಇದ್ದೀರಾ ನೀವು ಸ್ವಾಮಿ. ಏನಲ್ಲಿ ಹೆಡ್ ಮಾಸ್ಟರ್ ಇದ್ದಾನೆ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾರೇ ಆಗಿರ್ಬೋದು, ಗೌರ್ಮೆಂಟ್ ಶಾಲೆಗಳಲ್ಲಿ ಹೆಡ್ ಮಾಸ್ಟರ್ ಮತ್ತೆ BO ನಿಮ್ ಗಮನಕ್ಕಿಲ್ವಾ? ಏನನು ಇವ್ರು ಎಲ್ಲಿ ಹೋಗ್ಬೇಕು? ಬಿಸಿ ಊಟ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಹೆಣ್ಮಕ್ಳು ರೀ. ಅವರು ಎಲ್ರಿ ಹೋಗ್ತಾರೆ? ನಮ್ಮ ಸಮಾಜನ ತಾನೇ ಅವ್ರನ್ನ ನೋಡ್ಕೊಬೇಕಾಗಿರೋದು. ಅವ್ರಿಗೆ ತಂದೆ ತಾಯಿ ಇದೆ, ಅವ್ರು ಏನೋ ನೋವು ಪಟ್ಕೊಂಡು ಏನೋ ಸೂಸೈಡ್ ಮಾಡ್ಕೊಂಡು ನಮ್ಗೆ ಯಾರು ಇಲ್ಲ ಅನ್ಕೊಂಡು ಆತರ ಕೆಲಸ ಆಗೋದ್ ಬೇಡ. ನಮ್ಮ ಸರ್ಕಾರ ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. ದಯಮಾಡಿ ಮಧು ಬಂಗಾರಪ್ಪ ಅವ್ರಿಗೆ ಹೇಳ್ತೀನಿ, ಇವ್ರಿಗೂ ಒಂದು ನ್ಯಾಯ ಕೊಡಿಸಿ. ನ್ಯಾಯ ಕೊಡ್ಲೇಬೇಕು. ನಿಮ್ ಕೈಯಲ್ಲಿ ಸಾಧ್ಯ ಅದು, ಶಾಲೆಗಳಲ್ಲಿ ಅವ್ರಿಗೆ 4,600 ರೂಪಾಯಿನೋ 4,700 ರೂಪಾಯಿನೋ ಕೊಡ್ತಾ ಇದ್ದೀರಲ್ಲ, ತಪ್ಪಲ್ವಾ? 25 ವರ್ಷ ಬೇಕಾಗಿತ್ತ 300 ರೂಪಾಯಿ 400 ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು ಬರೋದಿಕ್ಕೆ? ಅದೇ ಸರ್ಕಾರಕ್ಕೆ ಆ ಹೆಣ್ಮಕ್ಳು ನೋಡಿದ್ರೆ ಕರುಳು ಚುರುಕಂತ ಐತಲ್ಲ ಮಾರೇರೆ, ಯಾಕೆ ಕೆಲಸ ಮಾಡ್ತಿದ್ದೀರಾ? 4,700 ರೂಪಾಯಿ ನೀವು ಹೋಟೆಲ್ ತಗೊಂಡೋಗಿ ಟೀ ಕುಡಿಯೋಕೆ, ಕಾಫಿ ಕುಡಿಯೋಕೆ 15 ರೂಪಾಯಿ GST ಸಮೇತ ಹಾಕ್ತಾರೆ. ಅವರು GST ಬೇರೆ ಕಟ್ಟಬೇಕು. ಗೋರ್ಮೆಂಟ್ಗೆ ನೀನು ಎತ್ತಾಗೋದ್ರೂ ಗೋರ್ಮೆಂಟ್ GST ಕಟ್ಟಲೇಬೇಕು.